ಚಲನಶೀಲವಾಗಿರುತ್ತೆ ಈ ಕ್ರೈಮ್ ಲೋಕ. ಇಲ್ಲಿ ಒಬ್ಬರನ್ನ ಇನ್ನೊಬ್ರು ಕೊಲ್ತಾರೆ, ಯಾರನ್ನೋ ಕೊಲ್ಲಲು ಇನ್ಯಾರೋ ಸಂಚು ರೂಪಿಸುತ್ತಾರೆ, ಮಚ್ಚು ಝಳಪಿಸುತ್ತವೆ, ಬಂದೂಕು ಭೋರ್ಗರೆಯುತ್ತವೆ. ಅತಿ ಘೋರ ಕ್ರಿಮಿನಲ್ಗಳ ಮಧ್ಯೆಯೇ ಸಣ್ಣ ಪುಟ್ಟ ರೌಡಿಗಳದ್ದು, ಪುಡಿ ರೌಡಿಗಳದ್ದು ಒಂದು ಪ್ರಪಂಚ ಇದೆ. ಇಂತಹ ಪಾತಕ ಪ್ರಪಂಚದ ಮೇಲೊಂದು ಎಚ್ಚರಿಕೆಯ ಕಣ್ಣಿಟ್ಟಿರುತ್ತದೆ ನಮ್ಮ ಟೀಮ್. ಹಾಗಾದ್ರೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಸುದ್ದಿಯಾದ ಕ್ರೈಮ್ಗಳ್ಯಾವು, ಕ್ರಿಮಿನಲ್ಗಳ್ಯಾರು? ರಾಕ್ಷಸರು ಮತ್ತೊಮ್ಮೆ ಬಾಂಬ್ ಸಿಡಿಸೇ ಬಿಟ್ರು ನೋಡಿ. ನೆಮ್ಮದಿಯಾಗಿದ್ದ ರಸ್ತೆಗಳಲ್ಲಿ 3 ಬ್ಲಾಸ್ಟ್ ಆಗಿವೆ. ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಅಧಿಕೃತವಾಗಿ ಕೊಟ್ಟಿರೋ ಹೇಳಿಕೆ ಪ್ರಕಾರ 18 ಜನ ಸತ್ತಿದ್ದಾರೆ. ಗಾಯಗೊಂಡಿರೋರು 131 ಜನ. ಸರ್ಕಾರದ ಅಂಕಿ ಅಂಶಗಳು ಅಂದ್ರೆ ನಿಮಗೆ ಗೊತ್ತಲ್ಲ, ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಆದ್ರೆ ಇವತ್ತು ನಿಮಗೆ ಹೇಳಬೇಕಾಗಿರೋದು ಯಾಕೆ ನಮ್ಮಲ್ಲಿ ಮತ್ತೆ ಮತ್ತೆ ಇಂತಹ ಅಟ್ಯಾಕ್ಗಳಾಗ್ತವೆ ಅನ್ನೋದ್ರ ಬಗ್ಗೆ. ಏನಾದ್ರೂ ಆದ್ರೆ ಧಡಕ್ಕಂತ ಎದ್ದು ಕುಂತು ಹೈ ಅಲರ್ಟ್ ಘೋಷಿಸೋ ನಮ್ಮ ಸರ್ಕಾರಗಳಿಗೆ ಇವನ್ನೆಲ್ಲ ತಡೆಯೋ ತಾಕತ್ತೇ ಇಲ್ವಾ? ನಿಜಕ್ಕೂ ಇದು ಫೇಲ್ಯೂರಾ ಅನ್ನೋದ್ರ ಬಗ್ಗೆ. ಎಷ್ಟು ನೆಮ್ಮದಿಯಾಗಿತ್ತು ಮುಂಬೈ. ಹಿಂದ್ಯಾವತ್ತೂ ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳೇ ಆಗಿಲ್ಲವೇನೋ, ಬಾಂಬ್ಗಳೇ ಸಿಡಿದಿಲ್ಲವೇನೋ ಅನ್ನೋ ಹಾಗೆ ಎಲ್ಲವನ್ನು ಮರೆತು ಮತ್ತೆ ಜನ ನಾರ್ಮಲ್ ಲೈಫ್ಗೆ ಯಾವತ್ತೋ ಮರಳಿದ್ರು. ಅದೇ ಧಡಂ ಧಡಕಿ ಬದುಕು, ಅಪಾರ್ಟ್ಮೆಂಟ್ ಜೀವನ, ಲೋಕಲ್ ಟ್ರೇನು, ಸಂಜೆಯ ಚಾಟ್ ಮಸಾಲ, ವೀಕೆಂಡ್ ಪಿಕ್ನಿಕ್ಕು, ಮತ್ತೆ ತಮ್ಮ ತಮ್ಮ ಬದುಕುಗಳನ್ನ ಹಳಿಗೆ ತಂದುಕೊಂಡಿದ್ರು. ಈಗ ನೋಡಿದ್ರೆ ಮತ್ತೆ ಧಡಂ ಧುಡುಂ. ಇವತ್ತು ಬೇಕಿದ್ರೆ ಮುಂಬೈಗೆ ಹೋಗಿ ನೋಡಿ. ಇಲ್ಲಿ ಬಾಂಬ್ ಸಿಡಿದಿದ್ದೆ ಸುಳ್ಳೇನೋ ಅನ್ಸುವಷ್ಟು ನೆಮ್ಮದಿಯಾಗಿ ಇರ್ತಾರೆ ಜನ. ಸಾಯೋರ್ ಸತ್ರು, ಅವರ ಮನೆಗಳವರು ಮಣ್ಣು ಕೊಡ್ತಾರೆ. ಗಾಯಗೊಂಡು ಆಸ್ಪತ್ರೆ ಸೇರಿರೋರು ಗ್ಲೂಕೋಸ್ ಏರಿಸಿಕೊಳ್ತಿದ್ದಾರೆ. ಅವರಿಗೆ ಅವರ ಮನೆ ಜನ ಇಡ್ಲಿ ಸಾಂಬಾರ್ ತಂದು ಕೊಡ್ತಾರೆ. ಸತ್ತೋರಿಗೆ, ಸಾಯಿದೆ ಉಳಿದೋರಿಗೆ ಸರ್ಕಾರ ಯೋಗ್ಯತೆಗನುಸಾರವಾಗಿ ಪರಿಹಾರ ಕೊಡುತ್ತೆ. ಬ್ಲಾಸ್ಟ್ ಆದ ಜಾಗಕ್ಕೆ ಒಂದಷ್ಟು ಜನ ಮಂತ್ರಿ ಮಾಗದರು, ಆಫೀಸರ್ಗಳು ಬಂದು ಹೋಗ್ತಾರೆ. ಟಿವಿ ಚಾನೆಲ್ಗಳವರು ಹೊಸ ಸುದ್ದಿ ಸಿಗೋ ತನಕ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಿರ್ತಾರೆ. ಆಗಿರೋ 3 ಬ್ಲಾಸ್ಟ್ಗೆ 30 ಆಂಗಲ್ನ ಸ್ಟೋರಿಗಳು. ಕ್ಯಾ ಯೇ ಕಸಬ್ ಕೆ ಲಿಯೆ ಬರ್ತ್ಡೇ ಗಿಫ್ಟ್ ಹೈ, ಧಮಾಕೆ ಕೆ ಪೀಛೆ ಲಷ್ಕರ್ ಎ ತಯ್ಯಬಾ ಕಾ ಹಾತ್, ಪಹಲೆ ಫೋನ್ ಕಿಯೆ ಥೆ ಆತಂಕವಾದಿ, ಸಿಸಿಟಿವಿ ಮೇ ಆತಂಕವಾದಿಯೋ ಕಾ ಎಕ್ಸ್ಕ್ಲೂಸಿವ್ ದೃಶ್ಯ. ಹೀಗೆ ಕೈಯಲ್ಲಿ ರಿಮೋಟ್ ಹಿಡಿದು ಕುಂತ ಮುಂಬೈಕರ್ ಮಾತ್ರ ಸಾಲ ಎತ್ತೋ ರೋಜ್ ಕಾ ನಾಟಕ ಹೇ ಅಂತ ಚಾನೆಲ್ ಬದಲಿಸ್ತಾನೆ. ಮತ್ತೆ ಬೆಳಿಗ್ಗೆದ್ದು ಬುತ್ತಿ ಕಟ್ಕೊಂಡು ಲೋಕಲ್ ಟ್ರೈನ್ಗೆ ಓಡ್ತಾನೆ. ಈ ಊರಿನಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನೋದು ಸತ್ತವರ, ಗಾಯಗೊಂಡವರ ಮನೆಗಳವರು, ಕೆಲವು ಪೊಲೀಸರು ಮತ್ತು ನ್ಯೂಸ್ ಚಾನೆಲ್ಗಳವರಿಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಂತ ಉಳಿದವರು ನಿರ್ಧರಿಸಿರೋದ್ರಿಂದ ಇಂಥ ಇನ್ನೂ 10 ಬ್ಲಾಸ್ಟ್ಗಳಾದ್ರೂ ಪರಿಸ್ಥಿತಿ ಹಿಂಗೆ ಇರುತ್ತೆ. ಆ್ಯಂಡ್ ಇಟ್ಸ್ ಅ ಶೇಮ್. ಇಂಥದ್ದೊಂದು ಶೇಮ್ ಏಕಾಏಕಿ ಆಗಿರೋದಲ್ಲ, ಇದಕ್ಕೆ 17 ವರ್ಷಗಳ ಇತಿಹಾಸ ಇದೆ. ಮುಂಬೈ ಮಹಾನಗರಿ ಅನ್ನೋ ಈ ಮಧ್ಯ ವಯಸ್ಸಿನ ಮಹಿಳೆಯಂತ ಊರಿಗೆ ಮೊಟ್ಟ ಮೊದಲು ಮರ್ಮಾಘಾತ ಕೊಟ್ಟವರು ಈಕೆಯ ಮಕ್ಕಳೇ. RSSನವರು ಬಾಬ್ರಿ ಮಸೀದಿ ಕೆಡವಿದ್ದಕ್ಕೆ, ನಂತರ ನಡೆದ ಕೋಮು ಗಲಭೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದ್ದಕ್ಕೆ ನಾನು ಸೇಡು ತೀರಿಸ್ಕೊಳ್ತೀನಿ ಅಂದವನು ದಾವೂದ್ ಇಬ್ರಾಹಿಂ. ದುಷ್ಟ ಪಾಕಿಸ್ತಾನ ಹಡಗಿನಲ್ಲಿ RDX ತುಂಬಿಸಿ ಕಳಿಸ್ತು. ಅದು RDX ಅನ್ನೋದು ಗೊತ್ತಿಲ್ಲದ ಮುಂಬೈ ಪೊಲೀಸರು, ಕಸ್ಟಮ್ಸ್ನವರು ದುಡ್ಡು ತಗೊಂಡು ಒಳಗೆ ಬಿಟ್ರು.
ಈತ ಅದನ್ನ ಕಾರು, ಜೀಪು, ಸ್ಕೂಟರ್ಗಳಲ್ಲಿ ತುಂಬಿ ಊರು ತುಂಬಾ ಇಡಿಸಿ ತಾನು ಸಕುಟುಂಬ ಪರಿವಾರ ಸಮೇತ ದೇಶ ಬಿಟ್ಟ. ಆವತ್ತು ಮುಂಬೈಗೆ ಮರ್ಮಾಘಾತ. ಹದಿನೇಳು ವರ್ಷಗಳಾದವು ಅದೊಂದು ಸೀರಿಯಲ್ ಬಾಂಬ್ ಬ್ಲಾಸ್ಟ್ ನಡೆದು. 13 ಸ್ಫೋಟಗಳಲ್ಲಿ 257 ಜನ ಸತ್ರು. ಇವತ್ತಿನ ತನಕ ದಾವೂದ್ ಸಿಕ್ಕಿಲ್ಲ. ಆತನನ್ನ ನಮಗ್ ಕೊಡಿ ಅಂತ ಭಾರತ ಪಾಕಿಸ್ತಾನದೆದುರು ಮಂಡಿಯೂರಿ ಕುಂತು ಬೇಡ್ಕೊಳ್ಳುತ್ತೆ. ಕೊಡದಿದ್ರೆ ಅಮೆರಿಕಕ್ಕೆ ಹೇಳ್ತೀನಿ ನೋಡು ಅಂತ ಹೆದರಿಸುತ್ತೆ. ಪಾಕಿಸ್ತಾನಕ್ಕೆ ದಾದ್ ನೈ ಫಿರಾದ್ ನೈ. ಆ ಕೇಸ್ನಲ್ಲಿದ್ದ ಕಾಂಜಿ ಪೀಂಜಿಗಳಿಗೆಲ್ಲ ಶಿಕ್ಷೆ ಕೊಟ್ಟು ಮೀಸೆ ತಿರುಗಿಕೊಳ್ಳುತ್ತೆ ನಮ್ಮ ಸರ್ಕಾರ. ಆ ಕಡೆ ಅಮೆರಿಕ ನೋಡಿ, 2001 ಸೆಪ್ಟೆಂಬರ್ 11ಕ್ಕೆ WTC ಮೇಲೆ ಅಟ್ಯಾಕ್ ಆದದ್ದು. ಇದು ತಾಲಿಬಾನಿಗಳ ಜೊತೆ ಸೇರ್ಕೊಂಡು ಅಲ್ ಖೈದಾದವರು ಮಾಡಿದ ಕೆಲಸ ಅಂತ ಸಣ್ಣದೊಂದು ಸಂಶಯ ಬಂದದ್ದು. 15 ದಿನಗಳಲ್ಲಿ ದಂಡು ಕಟ್ಕೊಂಡು ಬಂದುಬಿಟ್ರಲ್ಲ ಅಫ್ಘಾನಿಸ್ತಾನದ ಮೇಲೆ. ಅಲ್ ಖೈದಾನ ಸತ್ಯಾನಾಶ ಮಾಡಿ ಹಾಕಿದ್ರು. ತಾಲಿಬಾನಿಗಳ ಸರ್ಕಾರ ಕಿತ್ತಾಕಿ ತಮಗೆ ಬೇಕಾದ ನಾರ್ದರ್ನ್ ಅಲಯನ್ಸ್ ಸರ್ಕಾರ ಮಾಡಿದ್ರು. ಕಳ್ಳ ಬಿದ್ದು ತಪ್ಪಿಸ್ಕೊಂಡ ಬಿನ್ ಲಾಡೆನ್ನ ಪಾಕಿಸ್ತಾನದೊಳಗೆ ಹೊಕ್ಕು ಹೊಡೆದು ಬಂದ್ರು. ಟಾರ್ಗೆಟ್ ಅಕಂಪ್ಲಿಷ್ಡ್. ನಾವು ದಾವೂದ್ ಬೇಕು, ಟೈಗರ್ ಮೆಮನ್ ಬೇಕು, ಛೋಟಾ ಶಕೀಲ್ ಬೇಕು ಅಂತ ಬೇಡ್ಕೊಳ್ತಾನೆ ಇದ್ದೀವಿ. ತಾಕತ್ತಿನ ವಿಷಯದಲ್ಲಿ ನಮ್ಮ ದೇಶ ಅಮೆರಿಕಕ್ಕೆ ಹೋಲಿಸಿದ್ರೆ ಕಡಿಮೆ ಇರಬಹುದು. ಆದ್ರೆ ಈ ವಿಷಯದಲ್ಲಿ ಬರೀ ಸೈನ್ಯದ ಶಕ್ತಿ, ದುಡ್ಡು ಕಾಸಿನ ವಿಷಯ ಮಾತ್ರ ಇಂಪಾರ್ಟೆಂಟ್ ಆಗೋದಿಲ್ಲ. ಇದ್ಯಾವುದೂ ಇಲ್ಲದ ಇಸ್ರೇಲ್ ಅನ್ನೋ ಸಣ್ಣ ದೇಶ ತನ್ನ ನೆಲದಲ್ಲಿ ಬಾಂಬ್ ಸಿಡಿಸಿದವರು ಪ್ರಪಂಚದ ಯಾವುದೇ ಭಾಗದಲ್ಲಿದ್ರೂ ಅಟ್ಟಾಡಿಸ್ಕೊಂಡು ಹೋಗಿ ಹೆಣ ಹಾಕಿ ಬರುತ್ತೆ. ಅದು ಇಚ್ಛಾಶಕ್ತಿ. ಅಂತಹ ಇಚ್ಛಾಶಕ್ತಿ ಇಲ್ಲದಿರೋದೇ ನಮ್ಮಲ್ಲಿ ಇಷ್ಟು ಅನಾಹುತ ಆಗೋದಕ್ಕೆ ಕಾರಣನ ಒಂದು ಸಣ್ಣ ಬ್ರೇಕ್ ನಂತರ ಆ ವಿಷಯ ಹೇಳ್ತೀವಿ.